ಯಾಕೆ ಯಾವಾಗಲೂ ನನ್ನ ಹಿಂದೆನೇ ಬಿದ್ದಿರ್ತಾಳೆ? ಅಯ್ಯೋ, ಈ ರತ್ನವೇಣಿ ಬರ್ತಾ ಇರೋ ವಿಷಯನ ನಾನು ಆದಿತ್ಯನ್ಗೆ ಮೊದಲು ಫೋನ್ ಮಾಡಿ ಹೇಳಬೇಕು. ರತ್ನವೇಣಿ ಅವರೇ, ನಿಮಗ್ ಜಾಗ ಸಾಕಾಗ್ತಿಲ್ವಾ? ಯಾಕೆ ಅಂಟ್ಕೊಳ್ತಿದ್ದೀರಾ? ಸ್ವಲ್ಪ ಸರ್ದ್ ಕೂತ್ಕೊಳ್ಳಿ. ಅಯ್ಯೋ, ಈಗ ನಾನು ಏನ್ ಮಾಡ್ದೆ ಅಂತ ಈ ತರ ರೋಪ್ ಆಗ್ತಾ ಇದೆಯಾ ದಾಮಿನಿ? ನಾನು ಮನೆಯಿಂದ ಹೊರಟಾಗಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಚಡ್ಬಡಿಕೆಯಲ್ಲಿ ಒದ್ದಾಡ್ತಾ ಇದೀಯಾ. ಯಾರನ್ನೋ ಫೋನ್ ಮಾಡಕ್ ಹೋಗ್ತಾ ಇದೀಯಾ, ಆದ್ರೆ ಫೋನ್ ಮಾಡ್ತಿಲ್ಲ. ಯಾಕಿರ್ಬೋದು ಅಂತ ಕಾಳಜಿಗೆ ನೋಡ್ತಿದ್ದೆ ಅಷ್ಟೇ. ಕಾಳಜಿ? ನೀವು ಸ್ವಲ್ಪ ನಂಬೋ ತರ ಸುಳ್ಳು ಹೇಳಿ. ಈ ಹೆಂಗ್ಸ್ ಕಣ್ಣು ಕಿವಿ ಎಲ್ಲ ನನ್ನ ಕಡೆಗೆ ಇದೆ. ಆದಿಗೆ ಫೋನ್ ಅಂತೂ ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೊರಟಾಗಿಂದ ಇವಳು ಆಟ ನೋಡ್ತಿದ್ರೆ ಈ ದಾಮಿನೇ ಮಗುನ ಕದ್ದಿರೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಆದರೆ ಯಾರಿಗೋ ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಅಲ್ಲಿಗೆ ಅವಳಿಗೆ ಇನ್ಯಾರೋ ಸಹಾಯಕರು ಇರಲೇಬೇಕು. ಅವರಿಗೆ ಮಗು ಸಮೇತ ಜಾಗ ಖಾಲಿ ಮಾಡಿಸೋ ಉದ್ದೇಶ ಇರ್ಬೋದು. ಯಾರಿಗೋ ಫೋನ್ ಮಾಡೋಕ್ಕಾಗಲಿ, ನಾನು ಬಿಡಲೇಬಾರ್ದು. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ತೀನಿ. ಯಾರಿಗೆ ಮೆಸೇಜು? ಅದೆಲ್ಲ ನಿಮ್ಗೆ ಯಾಕೆ? ಅಲ್ಲ, ನೀನು ಭಯ ಪಡ್ತಾ ಇರೋದನ್ನ ನೋಡ್ತಿದ್ರೆ ಯಾರನ್ನ ಎಚ್ಚರಿಸೋ ಥರ ಇದೆ. ನನ್ನಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ಕೇಳಿದೆ. ಅದೆಲ್ಲ ಏನೂ ಇಲ್ಲ. ಈ ರತ್ನವೇಣಿ ನನ್ನನ್ನು ಮಕ್ಕಳು ಕಳಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಅನ್ಸುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳೋಕೆ ಜೊತೆಗೆ ಬರ್ತಿದ್ದಾಳೆ ಅನ್ಸುತ್ತೆ. ಇನ್ನು ಇವಳನ್ನ ಎದುರಿಗಿಟ್ಕೊಂಡು ಆದಿತ್ಯನ್ಗೆ ಮೆಸೇಜ್ ಮಾಡೋಕ್ಕೂ ಆಗಲ್ಲ. ಅಯ್ಯೋ ದೇವ್ರೆ, ಸಿಕ್ಕಾಕೊಳ್ಳೋದು ಗ್ಯಾರಂಟಿನಾ? ಸಾತಿ, ನಿನ್ನೆ ನಾವು ಟೆನ್ಷನ್ ಇದ್ದಿದ್ದರಿಂದ ಗುರುಗಳು ಅಮ್ಮಂಗೆ ಏನು ಹೇಳಿದ್ದಾರೆ ಅನ್ನೋ ವಿಷಯ ನಾವು ತಿಳ್ಕೊಳ್ಳೋದಕ್ಕಾಗಿರಲಿಲ್ಲ. ಆದರೆ ಇವತ್ತು ನಾನು ಮನೆಯಿಂದ ಬರುವಾಗ ವಿಷಯ ಏನು ಅಂತ ಗೊತ್ತಾಯಿತು. ಹೌದಾ? ಏನು ಹೇಳಿದ್ರಂತೆ ಗುರುಗಳು? ಮಗು ಕ್ಷೇಮವಾಗಿದೆ. ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ತಂದೆ ತಾಯಿ ಮಡ್ಲಲ್ಲೇ ಮಗು ನಾಮಕರಣ ಆಗುತ್ತೆ ಅಂತ ಹೇಳಿದಾರಂತೆ. ಗುರುಗಳ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಅಲ್ವಾ ಸಾರ್ಥಿ? ಜನನಿ ಮಗು ಬಗ್ಗೆ ಇನ್ನೂ ಏನೇನೋ ಹೇಳ್ತಾ ಇದ್ಲು ಸಾರ್ಥಿ. ಆದರೆ ಅದ್ಯಾವುದು ನನ್ನ ಕಿವಿಗೆ ಬೀಳಲೇ ಇಲ್ಲ. ಗುರುಗಳು ಮಗು ಸಿಗುತ್ತೆ, ನಾಮಕರಣ ತಂದೆ ತಾಯಿ ಮಡ್ಲಲ್ಲೇ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಅನ್ನೋ ವಿಷಯ ಕೇಳಿದ ತಕ್ಷಣ ನನ್ನ ಕೈ ಕಾಲು ನಡುಗ್ಬಿಡ್ತು. ತಕ್ಷಣ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಸಾರ್ಥಿ, ಇವಾಗ ಏನು ಮಾಡೋದು ಸಾರ್ಥಿ? ನಾವು ಬೇರೆ ಜಾಗ ಹುಡ್ಕೊಂಡ್ವಾ? ಇಲ್ಲ, ಅದು ಪರಿಹಾರ ಆಗಲ್ಲ ಅಲ್ವಾ? ಗುರುಗಳು ಮಗು ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅದು ಸಿಕ್ಕೇ ಸಿಗುತ್ತೆ. ಮನೆಯವ್ರಿಗೆ ಮಗು ಸಿಕ್ಕರೆ ಅದು ಜನನಿ ಮಗು ಆಗಲ್ವಾ ಸಾರ್ಥಿ? ನಾವು ಹೆತ್ತು ಮಗುಗೆ ಮತ್ತೆ ನಾವು ದೊಡ್ಡಪ್ಪ ದೊಡ್ಡಮ್ಮ. ನಮ್ಮ ಮಗುನ ನಾವೇ ಎತ್ಕೋಬೇಕು ಅಂತ ಅಂದರೂ ರತ್ನವೇಣಿಯವ್ರ ಮುಲಾಜಿಗೆ ಕಾಯಬೇಕು. ಯಾಕಷ್ಟು ದೂರದವರೆಗೂ ಯೋಚನೆ ಮಾಡ್ತಿದ್ವಿ ದೊಡ್ಡ ಯಜಮಾನ್ರೆ? ನನ್ನ ಮಗಳು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಭಯ ಸಾರ್ಥಿ. ಭಯ ಪಡೋದಕ್ಕೆ ಅವಕಾಶನೇ ಇಲ್ಲ ದೊಡ್ಡ ಯಜಮಾನ್ರೆ. ಆ ಥರ ಏನೂ ಆಗಲ್ಲ. ಏನು ಸಾರ್ಥಿ ನೀವು? ಗುರುಗಳು ಹೇಳಿದ್ದಾರೆ ಅಂದರೂ ಕೂಡ ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಗುರುಗಳು ಏನು ಹೇಳಿದ್ದಾರೆ? ತಂದೆ ತಾಯಿ ಮಡ್ಲಲ್ಲಿ ಕೂತು ನಾಮಕರಣ ಆಗುತ್ತೆ ಅಂತ ತಾನೆ. ಈ ಮಗುವಿನ ನಿಜವಾದ ತಂದೆ ತಾಯಿ ಯಾರು? ನೀವು ಮತ್ತೆ ಪಾರ್ವತಿ ತಾನೆ. ಗುರುಗಳ ಮಾತು ಸತ್ಯ ಅನ್ನೋದಾದರೆ ನಿಮ್ಮ ಮತ್ತು ಪಾರ್ವತಿ ಮಡಲಲ್ಲಿ ಕೂತಾನೆ ನಾಮಕರಣ ಆಗಬೇಕು. ನಾವು ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಅಖಿಲಮ್ಮನವರು ಗುರುಗಳನ್ನು ಭೇಟಿಯಾಗಿದ್ದು ಇದೇ ದೇವಸ್ಥಾನದಲ್ಲಿ ತಾನೆ. ಆಗ ಮಗು ಇಲ್ಲೇ ಇತ್ತು ಅಲ್ವಾ? ಗುರುಗಳು ದಿವ್ಯ ದೃಷ್ಟಿ ಇರೋಂಥವ್ರು. ಈ ಮಗು ಇಲ್ಲೇ ಇದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ತಾನೆ. ಗುರುಗಳಿಗೆ ಎಲ್ಲ ಗೊತ್ತಿರುತ್ತೆ. ಆದರೂ ಅಖಿಲಮ್ಮನ ಮುಂದೆ ಹೇಳಿಲ್ಲ ಅಂದರೆ ಗುರುಗಳ ಇಚ್ಛೆ ಕೂಡ ಈ ಮಗು ಜನನಿ ಮಗುವಾಗಿ ಅರಸನಕೋಟೆ ಸೇರಬಾರ್ದು ಅಂತ ತಾನೆ. ದೇವ್ರ ಇಚ್ಛೆ ಕೂಡ
ಈ ಮಗು ನಿಮ್ಮ ಮತ್ತು ಪಾರ್ವತಿದು ಅಂತ ಅರಸನಕೋಟೆ ಗೊತ್ತಾಗಿ ಕಾಲಿಡ್ಲಿ ಅಂತ ಆಗಿರುತ್ತೆ. ಯಾರಿಗೆ ಗೊತ್ತು, ನಾಮಕರಣದ ವೇಳೆಗೆ ಈ ಮಗು ನಿಮ್ಮದು ಪಾರ್ವತಿದು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗಿ ಅವರೇ ಬಂದು ಅರಸನಕೋಟೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ನಾಮಕರಣದ ಶಾಸ್ತ್ರನ ನೀವು ಪಾರ್ವತಿ ಒಟ್ಟಿಗೆ ಕೂತ್ ಮಾಡ್ಬೋದೇನೋ. ಹಾಗಂತೀರಾ? ಆದರೆ ಅದು ಹೇಗೆ ಸಾಧ್ಯ ಆಗ್ಬೋದು? ಗೊತ್ತಿಲ್ಲ. ಆದರೆ ಈ ಸಲ ಅಂತೂ ಈ ಮಗು ನಿಮ್ಮ ಪಾರ್ವತಿ ಮಗು ಆಗಿನೇ ಅರಸನಕೋಟೆ ಕಾಲಿಡೋದು ಅಂತ ನನ್ನ ನಂಬಿಕೆ ಗಟ್ಟಿಯಾಯ್ತು. ನಾಮಕರಣದ ವೇಳೆಗೆ ನಿನ್ನ ಮಗು ನಿನ್ನ ಮಡ್ಲಲ್ಲಿ ಇರುತ್ತೆ ಅಂತ ನೀವು ನನಗೆ ಕೊಟ್ಟಿರೋ ಮಾತು ನೆನಪಿದೆ ಅಲ್ವಾ ಬಾಬಾ? ನೀವು ಕೊಟ್ಟ ಮಾತನ್ನ ನೀವು ಖಂಡಿತವಾಗ್ಲೂ ಉಳಿಸ್ಕೊಳ್ತೀರ ಅನ್ನೋ ನಂಬಿಕೆ ನನಗಿದೆ. ಸಾತಿ, ಪಾಪ ಜನನಿ, ಈ ಮಗು ನಮ್ಮದು ಅಂತ ಗೊತ್ತಿಲ್ಲದೆ ನಾನು ಅವಳಿಗೆ ಕೊಟ್ಟು ಮಾತನ್ನು ನೆನಪಿಸಿದ್ಲು. ಆದರೆ ನನಗೆ ನನ್ನ ಮಗಳು ಬೇಕು ಸಾರ್ತಿ. ಜನನಿ ಕೊಡೋ ಮಾತೇ ಇಲ್ಲ, ಅದಂತೂ ಪಕ್ಕ. ಆದರೆ ಅರಸನಕೋಟೆ ಮಗ ಮಾತಿಗೆ ತಪ್ಪದೆ ಅನ್ನೋದು ಕಪ್ಚುಕ್ಕಿಯಾಗಿ ಕೊನೆವರೆಗೂ ಉಳ್ಕೊಂಡ್ಬಿಡುತ್ತಲ್ವಾ? ನೀವು ಹುಡುಕೊಡ್ತೀನಿ ಅಂತಿದ್ದು ಜನನಿ ಮಗುನ. ಜನನಿ ಮಗು ಈ ಜಗತ್ತಲ್ಲೇ ಇಲ್ಲ ಅಂದಮೇಲೆ ಆ ಮಗುನ ಹೇಗೆ ತಾನೇ ಹುಡುಕೊಡೋಕ್ಕಾಗುತ್ತೆ ನೀವು? ಆದರೆ ಅದು ಗೊತ್ತಿಲ್ಲದೆ ನಾನು ಮೊದಲೇ ಮಾತು ಕೊಟ್ಬಿಟ್ಟಿದ್ದೀನಲ್ಲ. ಅರಿದೇ ಕೊಟ್ಟ ಇಂಥ ಮಾತುಗಳನ್ನು ದೇವರು ಕ್ಷಮಿಸದೇ ಇರಲ್ಲ. ಯೋಚನೆ ಮಾಡಿಬಿಡಿ. ರತ್ನವೇಣಿ ಅವರೇ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಅಲ್ಲಿ ಹಾ ಅಲ್ಲಿ ಅದೇ ದೇವಸ್ಥಾನ. ಇನ್ನೇನ್ ಬಂದ್ಬಿಡ್ತು. ಅದು ತುಂಬಾ ಪುರಾತನವಾದ ದೇವಸ್ಥಾನ. ನಾನು ಅಖಿಲಕ್ಕ ಯಾವಾಗ್ಲೂ ಅಲ್ಲಿಗೆ ಬರ್ತೀವಿ. ಅಲ್ಲಿ ಒಂದು ನಾಗರಕಟ್ಟೆ ಇದೆ, ತುಂಬಾ ವಿಶೇಷವಾದದ್ದು. ನಾವ್ ಏನ್ ಕೇಳ್ಕೊಂಡ್ರು ಆಗುತ್ತಂತೆ. ನಿಮ್ಮನ್ಸಲ್ಲೂ ಏನಾದ್ರೂ ಇದ್ರೆ ಬೇಡ್ಕೊಂಡ್ಬಿಡಿ, ಎಲ್ಲ ನೆರವೇರುತ್ತೆ. ಸರಿನಾ? ಏನಾಯ್ತು ದೊಡ್ಡಪ್ಪನ್ರೆ? ತಾಮಿನ್ ಚಿಕ್ಕಮ್ಮ ಮೆಸೇಜ್ ಮಾಡಿದ್ದಾರೆ ಸಾರ್ತಿ. ರತ್ನವೇಣಿ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ರತ್ನವೇಣಿ ಯಾಕೆ ಇಲ್ಲಿ ಕರ್ಕೊಂಡ್ಬರ್ತಿದ್ದಾರೆ? ಮಗು ಇಲ್ಲಿರೋದು ಅವ್ರಿಗೇನಾದರೂ ಡೌಟ್ ಬಂದ್ಬಿಡ್ತಾ? ಇರ್ಬೋದು, ಆದರೆ ಅವರಿಗೆ ಡೌಟು ನಮ್ಮ ಮೇಲಲ್ಲ, ದಾಮಿನಿ ಚಿಕ್ಕಮ್ಮನ ಮೇಲೆ. ಅದಕ್ಕೆ ಅವ್ರ ಜೊತೆನೇ ಬರ್ತಾ ಇರ್ಬೋದು. ತುಂಬ ಕಷ್ಟಪಟ್ಟು ರತ್ನವೇಣಿಯವ್ರು ಕಣ್ ತಪ್ಪಿಸಿ ಮೆಸೇಜ್ ಮಾಡ್ತಾ ಇದ್ದೀನಿ, ದೇವಸ್ಥಾನದ ಹತ್ತನೇ ಬರ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಅಯ್ಯೋ, ಈಗೇನು ಮಾಡೋದು ದೊಡ್ಡಪ್ಪನ್ರೆ? ಆ ರತ್ನವೇಣಿ ಕೈಗೆ ನಾವು ಸಿಕ್ಕಾಕೊಂಡ್ಬಿಟ್ರೆ? ಸತ್ಯ, ನನ್ನ ಮೆಸೇಜ್ ನೋಡಿದ್ರಿಂದ ಆದಿ ಹನುಮಂತು ಇಬ್ಬರು ಮಗು ಜೊತೆ ಹಿಂದಿನ ರೂಮ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾವು ಹೋಗೋವರೆಗೂ ಈ ರತ್ನವೇಣಿ ಕಣ್ಣಿಗೆ ಬೀಳ್ದೇ ಇದ್ರೆ ಸಾಕಪ್ಪ. ಈ ರತ್ನವೇಣಿ ಕಣ್ಣನ್ನೇ ಕ್ಯಾಮ್ರಾ ಮಾಡಿಕೊಂಡು ಝೂಮ್ ಹಾಕ್ತಾನೇ ಇದ್ದಾಳೆ ನನ್ನ ಮೇಲೆ. ಆದಿ ಅವನ ಮಗುನ ಕಾಪಾಡೋ ಬದಲು ನಾನೇ ಸಿಕ್ಕಾಕ್ಸ್ಬಿಡ್ತೀನ ಅಂತ. ರತ್ನವೇಣಿಯವರೇ, ಏನ್ ನನ್ನನ್ನೇ ತಿನ್ನೋಳ್ ತರ ನೋಡ್ತಾ ಇದ್ದೀರಾ? ಗರ್ಭಗುಡಿ ಅಲ್ಲಿದೆ, ನಡೀರಿ ಹೋಗೋಣ. ನಡೀದಾಮಿನಿ, ನಡಿ ಹೋಗೋಣ.
ನಮ್ಮ ಅಖಿಲಕ್ಕನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಯಾಕಂದರೆ ಅವರೊಬ್ಬರು ಚೆನ್ನಾಗಿದ್ರೆ ನಮ್ಮ ಇಡೀ ಅರಸನ ಕೋಟೆ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ಮನಸ್ತಾ ಇದೆ ನಿಂದು. ನಿನ್ನ ಆಸೆಗಳೆಲ್ಲ ಈಡೇರೋದು. ಯಾವ ಆಸೆ ಬಗ್ಗೆ ಹೇಳ್ತಿದ್ದಾರೆ? ಅಲ್ಲಿಗೆ ಮಗು ವಿಷಯದಲ್ಲಿ ಈ ಪುರೋಹಿತರೇನಾದರೂ ಕೈ ಜೋಡಿಸಿದಾರಾ? ಅಖಿಲಾಂಡೇಶ್ವರಿ ಅರಸನ ಕೋಟೆ ಅಂತ ಅರ್ಚನೆ ಮಾಡಿ. ರತ್ನವೇಣಿ ಬರ್ತಿರೋ ವಿಷಯ ತಿಳಿಸಿ ಆದೇನೇನೋ ಅಲರ್ಟ್ ಮಾಡಿದ್ದೀನಿ. ಆದರೆ ಅವನ ಮಗು ಪಾಪ ಇನ್ನೂ ಚಿಕ್ಕದು, ಅದಕ್ಕೇನು ಗೊತ್ತಾಗುತ್ತೆ? ನಾವಿಲ್ಲಿದ್ದಾಗಲೇ ಅದಕ್ಕೆ ಹಸುವಾಗಿನೋ ಮತ್ತೊಂದಕ್ಕೋ ಏನಕ್ಕಾದರೂ ಹತ್ಬಿಟ್ರೆ, ಅಯ್ಯೋ ದೇವ್ರೆ ನೀನೇ ಕಾಪಾಡಪ್ಪ. ಅಲ್ಲ, ಈ ದಾಮಿನಿ ಪದೇ ಪದೇ ಆ ಕಡೆಗೆ ಈ ಕಡೆಗೆ ಕಣ್ಣಾಡಿಸ್ತಾ ಇರೋದು ನೋಡ್ತಿದ್ರೆ ಶೂಲ್ ಜೊತೆಗೆ ಬೇರೆ ಯಾರೋ ಇದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ. ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ವೇ? ರತ್ನವೇಣಿಯವರೇ, ನೀವು ನಾಗರಕಟ್ಟೆ ಸುತ್ತಬೇಕು ಅಂತಲ್ವಾ ಬಂದಿದ್ದು? ಹೋಗಿ ಸುತ್ಕೊಂಡು ಬನ್ನಿ. ನೀನು ಬರೋಣ ದಾಮಿನಿ? ನನಗೆ ತುಂಬ ಕಾಲು ನೋವಾಗ್ತಿದೆ, ನೀವು ಹೋಗಿ ಬನ್ನಿ. ಅಯ್ಯೋ, ನೀನು ಕಾಲು ನೋವು ಅಂತಿದ್ದಾಗೆ ನನಗೆ ಮಂಡಿ ನೋವು ಶುರು ಆಗೋಯ್ತು. ಒಂದು ನಿಮಿಷ ಇರು ಅಮ್ಮ. ಇವಳದೊಂದು ಕಾಟ ಆಗೋಯ್ತಲ್ಲ ನನಗೆ. ಪ್ರದರ್ಶನೆ ಹಾಕಿ ಬರ್ತೀನಿ ಅಂತ ಹೋಗಿ ಮಗುನ ನೋಡ್ಕೊಂಡು ಬಂದ್ಬಿಡ್ಲಾ? ಬೇಡ ಬೇಡ, ಮಗುನ ನೋಡೋ ಅವಸರಕ್ಕೆ ಬಿದ್ದು ಆದಿ ಹನುಮಂತು ಶ್ರಮನ ನಾನೇ ಹಾಳು ಮಾಡಬಾರ್ದು. ಇಲ್ಲಿಂದ ಆದಷ್ಟು ಬೇಗ ಹೊರಟು ಬಿಡೋದೇ ವಾಸಿ. ರತ್ನವೇಣಿಯವರೇ, ನಿಮಗೂ ಮಂಡಿ ನೋವು, ನನಗೂ ಕಾಲು ನೋವು, ಇಬ್ಬರಿಗೂ ಪ್ರದರ್ಶನ ಹಾಕೋಕ್ಕಾಗಲ್ಲ. ಬನ್ನಿ ವಾಪಸ್ ಮನೆಗೆ ಹೋಗೋಣ. ಬನ್ನಿ. ಹಲೋ, ಹೇಳಮ್ಮ ಪಾರ್ವತಿ. ಓ, ಇವಳು ಪಾರ್ವತಿ ಇಬ್ರು ಸೇರ್ಕೊಂಡೆ ಮಗುನ ಕದ್ದಿರ್ಬೋದಾ? ಏನು ಚಿಕ್ಕತ್ತೆ ನೀವು, ಮಗು ಸಿಗ್ಲಿ ಅಂತ ಪೂಜೆ ಮಾಡ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀರಂತೆ. ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ? ಅದು ಇದ್ದಕ್ಕಿದ್ದ ಹಾಗೆ ದೇವ್ರನ್ನ ನೋಡ್ಬೇಕು ಅಂತ ಅನಿಸ್ತಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಜೊತೆಗೆ ನಿನಗೆ ಗೊತ್ತಲ್ವಾ, ನಾನು ಏನೇ ಪ್ಲಾನ್ ಮಾಡ್ಕೊಂಡು ಎಲ್ಲಿಗೆ ಹೊರಟ್ರು ಎಲ್ಲ ಫ್ಲಾಪ್ ಆಗೋಗುತ್ತೆ. ಯಾಕೆ ಅಂದ್ರೆ ಅದೇ ಟೈಮ್ಗೆ ಅಖಿಲಕ್ಕನು ಭಾವನು ಎಲ್ಲಾದ್ರೂ ಹೊರಗಡೆ ಹೊರಟ್ಬಿಡ್ತಾರೆ. ದಾಮಿನಿ ನೀನ್ ಜನರ ಜೊತೆ ಇರು ಅಂತ ಹೇಳ್ಬಿಡ್ತಾರೆ, ಹೋಗಕ್ಕೆ ಆಗಲ್ಲ. ಆದ್ರೆ ಇವತ್ತು ಎಲ್ರು ಮನೇಲೇ ಇದ್ರಲ್ವಾ, ಸಿಕ್ಕಿದ್ದೆ ಚಾನ್ಸ್ ಅಂತ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ನನಗಂತೂ ತುಂಬ ಬೇಜಾರಾಯಿತು ಚಿಕ್ಕತ್ತೆ. ಯಾಕೆ ಅಂದರೆ ನೆನ್ನೆ ಅತ್ತೆಯಮ್ಮ ಹೋಗಿದ್ದ ದೇವಸ್ಥಾನಕ್ಕೆ ಈಗ ನೀವು ಹೋಗಿದ್ದೀರಂತೆ. ಆ ದೇವಸ್ಥಾನದ ನಾಗರಕಟ್ಟೆಗೆ ಬೇಡ್ಕೊಂಡ್ರೆ ಮಗುವಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತಂತೆ. ನಾನು ನಿಮ್ಮ ಜೊತೆ ಬಂದಿದ್ದಿದ್ರೆ ನಮ್ಮ ಮಗು ಬೇಗ ಸಿಗಲಿ ಅಂತ ಬೇಡ್ಕೋತಿದ್ದೆ. ಅಯ್ಯೋ ಸಾರಿ ಕಣಮ್ಮ ಪಾರ್ವತಿ, ನನಗೆ ತಲೆ ಹೊಳಿಲೇ ಇಲ್ಲ ನೋಡು. ಇನ್ನೊಂದ್ಸಲ ಬರುವಾಗ ನಿನ್ನನ್ನು ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ಸರಿನಮ್ಮ, ಆಯಿತು. ಫೋನಲ್ಲಿ ದಾಮಿನಿ ಮಾತಾಡಿದನ್ನ ಕೇಳಿದ್ರೆ ಇವಳು ಪಾರ್ವತಿ ಇಬ್ರು ಸೇರಿ ಮಗುನ ಬಚ್ಚಿಟ್ಟಿಲ್ಲ. ಈ ರತ್ನವೇಣಿ ನನಗೆ ಮಗು ನೋಡೋಕ್ಕಂತೂ ಬಿಡಲ್ಲ, ಅದು ನನಗೆ ಅರ್ಥ ಆಯಿತು. ಇನ್ನು ಇಲ್ಲಿಂದ ವಾಪಸ್ ಹೋಗೋದೇ ವಾಸಿ. ರತ್ನವೇಣಿಯವರೇ ಬನ್ನಿ ಹೋಗೋಣ.
ಹೋಗೋದಿದ್ರೆ ಹೋಗ್ಬಿಟ್ ಬಾ, ಯಾರಾದ್ರೂ ಮೀಟ್ ಮಾಡೋದಿದ್ರೆ ಮಾಡಿಡ್ ಬಾ. ಹಾ ಆಹಾ, ನಾಜೂಕಾಗಿ ಮಾತಾಡಿ ನನ್ನನ್ನು ಯಾಮೋರಿಸಬಹುದು ಅಂತ ಅನ್ಕೊಂಡಿದ್ಯಾ? ರತ್ನವೇಣಿಯವರೇ, ನಾನು ಬಂದಿದ್ದೆ ದೇವ್ರ ದರ್ಶನ ಮಾಡೋದಕ್ಕೋಸ್ಕರ. ದೇವ್ರ ದರ್ಶನನೂ ಆಯ್ತು, ಈಗ ನಾನು ವಾಪಸ್ ಮನೆಗೆ ಹೊರಟಿದ್ದು ಆಯ್ತು. ನೀವು ನನ್ನ ಜೊತೆ ಬರೋ ಹಾಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲೇ ಇರಿ. ಇವಳು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಮಗು ಇರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಜೊತೆಗೆ ಬರ್ತೀನಿ ಅಂತ ಅಂತಿದ್ದಾಗೆ ಇವಳು ಯಾಕೆ ನಾಡಿದ್ಲು? ದಾರಿ ಉದ್ದಕ್ಕೂ ಯಾರು ಫೋನ್ ಮಾಡಕ್ ನೋಡ್ತಿದ್ಲು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸದ್ಯ ಹೋದ್ರು. ಸಾರ್ಥಿ, ಸದ್ಯ ಚಿಕ್ಕಮ್ಮ ರತ್ನವೇಣಿ ಬರ್ತಾ ಇದ್ದಾರೆ ಅಂತ ಮೆಸೇಜ್ ಮಾಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಈ ರತ್ನವೇಣಿ ಒಂದು ದೊಡ್ಡ ತಲ್ಲವಾಗ್ಬಿಟ್ರು. ಅಲ್ಲಿದ್ದಾಗ ಮನೆಗೆ ಬಂದು ಕಾಡ್ತಿದ್ದು, ಯಾರು ಇಲ್ಲ ದೇವಸ್ಥಾನಕ್ಕೆ ಬಂದರೆ ಇಲ್ಲೂ ಬಿಡ್ತಿಲ್ಲ. ಹೋಗ್ಲಿ ಬಿಡಿ ಸಾರ್ಥಿ, ಅಂಥವ್ರು ಇದ್ದೇ ಇರ್ತಾರೆ. ಅವ್ರು ಬಂದಿದ್ದರಿಂದ ನಮಗೇನು ವ್ಯತ್ಯಾಸ ಆಗಲಿಲ್ವಲ್ಲ ಬಿಡಿ. ಅಯ್ಯೋ, ಅವ್ರು ಬಂದಿದ್ದು ನೋಡಿ ನನಗೆ ಕೈಕಾಲು ನಡ್ಗೋಕ್ಕೆ ಶುರು ಆಗ್ಬಿಡ್ತು. ಎಲ್ಲಿ ನಿಮ್ಮ ಮಗಳು ಅಳೋಕ್ಕೆ ಶುರು ಮಾಡಿ ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತಾಳೋ ಅಂತ. ಏನು ಸಾರ್ಥಿ, ನನ್ನ ಮಗಳ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಾ? ನೋಡು ಪುಟ್ಟಿ, ನಿಮ್ಮ ತಾತ ಹೆಂಗೆ ಮಾತಾಡ್ತಾರೆ. ದೊಡ್ಡ ಯಜಮಾನ್ರೆ, ಇವತ್ತು ಮನೆಗೆ ಹೋಗೋದು ಯಾರು? ಸಾರ್ಥಿ, ಇವತ್ತು ನಾನೇ ಹೋಗ್ತೀನಿ. ನಾನಲ್ಲಿದ್ದರೆ ಮಗು ಬಗ್ಗೆ ಅವ್ರಿಗೆಲ್ಲ ಏನೇನು ಅಪ್ಡೇಟ್ ಸಿಗ್ತಿದೆ ಅಂತ ಗೊತ್ತಾಗುತ್ತೆ. ನೀವು ಹೋದರೆ ಪ್ರತಿ ವಿಷಯನೂ ನನಗೆ ಫೋನ್ ಮಾಡಿ ತಿಳಿಸ್ಬೇಕು. ಪಾರ್ವತಿಗೆ ಏನಾದರೂ ವಿಷಯ ಗೊತ್ತಾದರೆ ಕಷ್ಟ ಆಗ್ಬಿಡುತ್ತೆ. ಸರಿ. ನಾಳೆ ಬೆಳಗಾದ್ರೆ ಮಗು ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ಮನೆ ಸೇರುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಯಜಮಾನ್ರು ಕೂಡ ಜನನಿಗೆ ಹಾಗೆ ಮಾತು ಕೊಟ್ಟಿದ್ದಾರೆ. ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿನ್ನ ಮಡ್ಲು ಸೇರುತ್ತೆ ಅಂತ. ಯಜಮಾನ್ರು ಮನೆಗೆ ಬಂದರೆ ಅದು ಮಗು ಸಮೇತನೇ. ಈಗಲಾದರೂ ಸರಿ, ಇಲ್ಲ ನಾಳೆ ಬೆಳಗ್ಗೆ ಆದರೂ ಸರಿ, ಅವ್ರು ಮಗು ಜೊತೆ ಬಂದೇ ಬರ್ತಾರೆ. ಯಜಮಾನ್ರು ನನ್ನ ಮಗಳನ್ನ ಕರ್ಕೊಂಡ್ಬಂದ್ರು ಅನ್ಸುತ್ತೆ. ಇವತ್ತು ಮಗು ಸಿಗ್ಲಿಲ್ವಾ? ನಾಳೆ ಬೆಳಗಾದ್ರೆ ನಾಮಕರಣ ಯಜಮಾನ್ರೆ. ಮಗು ಸಿಗದೆ ಹೇಗ್ ನಾಮಕರಣ ಆಗುತ್ತೆ ಯಜಮಾನ್ರೆ? ನೀವು ಜನನಿಗೆ ಮಾತು ಕೊಟ್ಟಿದ್ರಿ, ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿನ್ ಮಡ್ಲಲ್ಲಿರುತ್ತೆ ಅಂತ. ನೀವ ಮಾತನ್ನು ಉಳಿಸ್ಕೊಳ್ಳೋದು ಯಾವಾಗ ಯಜಮಾನ್ರೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಜನನಿ ಪ್ರೀತಿ ಹತ್ರ ಹೋಗಿ ಸಾರಿ ಕೇಳ್ಬಿಡ್ಲಾ? ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ಶ್ರೀರಾಮಚಂದ್ರಂಗ್ ಹೋಲಿಸ್ತಾರೆ. ಅಂಥದ್ರಲ್ಲಿ ನಿಮ್ ಬಾಯಲ್ಲಿ ಮಾತು ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತೀರಲ್ಲ ಯಜಮಾನ್ರೆ. ಯಾಕೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಮಗು ಸಿಗಲ್ಲ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಈ 4-5 ದಿವಸದಿಂದ ಮಗು ಹುಡುಕ್ತಾ ಇದ್ದೀರಾ, ಸಿಕ್ಕಿಲ್ವಲ್ಲ, ಅದಕ್ಕೆ ಮಗು ಸಿಗದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರಾ? ದಯವಿಟ್ಟು ಆ ತೀರ್ಮಾನಕ್ಕೆ ಮಾತ್ರ ಬರ್ಬೇಡಿ ಯಜಮಾನ್ರೆ. ನಿಮಗೆ ಹುಡುಕಿ ಆಯಾಸ ಆಗಿರ್ಬೋದು, ಹಾಗಂತ ಭರವಸೆ ಕಳ್ಕೊಬೇಡಿ ಯಜಮಾನ್ರೆ. ನಾನು ಭರವಸೆ ಕಳ್ಕೊಳ್ಳೋ ಮಾತೇ ಇಲ್ಲ ಪಾರು. ಯಾಕೆಂದರೆ ನಮ್ಮ ಮಗು ನನ್ನ ಹತ್ರ ಸೇಫ್ ಆಗಿದೆ. ಆದರೆ ನನಗೀಗ ನಮ್ಮ ಮಗುನ ವಾಪಸ್ ಜನನಿಗೆ ಕೊಡೋ ಉದ್ದೇಶ ಇಲ್ಲ. ಹಾಗೆ ಜನನಿಗೆ ಮಗು ಹುಡುಕೊಡ್ತೀನಿ ಅಂತ ಸುಳ್ಳು ಭರವಸೆ ಕೊಡೋಕ್ಕೂ ನನಗಿಷ್ಟ ಇಲ್ಲ. ಏನು ಮಾಡಲಿ ನಾನು? ನಿಮಗೆ ಕೈ ಮುಗಿತೀನಿ, ತಮ್ಮಯ್ಯ ಅಂತೀನಿ. ಮಗುನ ಹುಡ್ಕೋದ್ರಲ್ಲಿ ಉತ್ಸಾಹ ಕಳ್ಕೊಬೇಡಿ ಯಜಮಾನ್ರೆ.